ಈಗ ನಿಮಗೆ ಮಸಾಲೆ ಮಾಡ್ಕೊಳ್ಳೋಕೆ ಮೊದಲು ಏನ್ ಬೇಕು? ಬಾಂಡ್ಲಿ. ಮೊದಲಿಗೆ ನಾವು 100 ಗ್ರಾಮ್ಸ್ ಧನಿಯಾ. 100 ಗ್ರಾಮ್ಸ್ ಧನಿಯಾ. ಓಕೆ. ಗೀತಕ್ಕ ಕೈಯಲ್ಲಿ ಬಳೆ ಹಾಕಿ ಹಿಂಗೆ ಮಸಾಲೆ ಉರಿತಾ ಇದ್ರೆ ಅನಿಸ್ತಾ ಇದೆಯಾ, ತುಂಬಾ ಅನಿಸ್ತಾ ಇದೆಯಾ ಅಂತ ಫೀಲ್ ಆಗುತ್ತೆ. ನಿಮ್ಮನ್ನ ನೋಡಿದ್ರೆ ಆಕ್ಚುಲಿ ನನಗೊಂದು ಮಾತು ನೆನಪಾಗುತ್ತೆ. ಹೇಳಿ. ನೀವು ವರ್ಕ್ ಫ್ರಮ್ ಹೋಮ್ ಅಲ್ಲ, ವರ್ಕ್ ಫಾರ್ ಹೋಮ್ ನೀವು. ಆಗ ಸೊ ಯಾವ ವಯಸ್ಸಲ್ಲಿ ನೀವು ವರ್ಕ್ ಫಾರ್ ಹೋಮ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಿ? ವರ್ಕ್ ಫ್ರಮ್ ಹೋಮ್ ಅಂದ್ರೆ ನಾವು ಸ್ಟಾರ್ಟ್ ಮಾಡಿದ್ದು ಒಂದು 25 ವರ್ಷ. ನಿಮಗೆ 25 ವರ್ಷ ಆಯ್ತಾ? 25 ವರ್ಷ. ಏನ್ ಕೆಲಸದಿಂದ ಸ್ಟಾರ್ಟ್ ಮಾಡಿದ್ರಿ? ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಹೂವ ಮಾರೋದು. ಹೂವ ಮಾರ್ತಾ ಇದ್ವಿ. ಹೆಂಗ್ ಮಾಡ್ತಿದ್ರಿ? ಹೂವಮ್ಮ ಹಾಗೇನಿಲ್ಲ, ಮಲ್ಲೇಶ್ವರಂ ಮೇಲೆ 8 ಕ್ರಾಸ್ ನಲ್ಲಿ ಫುಟ್ಪಾತ್ ಮೇಲೆ ಕುತ್ಕೊಂಡು ನಾನು ಹೂವ ಮಾರ್ತಾ ಇದ್ದೆ. ವಾವ್, ಹೆಂಗೆ ಅನ್ಸುತ್ತೆ ಅವಾಗಿನ ಮಲ್ಲೇಶ್ವರಂ? ಅಂದ್ರೆ ಅವಾಗಿನ ತರ ಬರಲ್ಲ ಮಲ್ಲೇಶ್ವರಂ. ಈಗೆಲ್ಲ ತುಂಬಾ ಗಿಜಿ ಬಿಜಿ. ತುಂಬಾ ಸೈಲೆಂಟ್ ಆಗಿತ್ತು, ಜನ ಜಾಸ್ತಿ, ವ್ಯಾಪಾರನೂ ಅಷ್ಟೇ. ಅವಾಗೆಲ್ಲ ಹೂ ಅಳತೆ ಮಾಡ್ಕೊಡ್ತಿದ್ರಿ ನೀವು? ನಾವು ಕೈನಲ್ಲಿ ಮೊಳ ಅಂದ್ರೆ ಹಿಂಗ್ ಕೊಡ್ತಿದ್ವಿ, ಮಾರ್ ಅಂದ್ರೆ ಹಿಂಗ್ ಕೊಡ್ತಾ ಇದ್ವಿ. ನೀವೇನಾದ್ರು ಸ್ವಲ್ಪ ಮೊಳ ಅಂದಿದ ತಕ್ಷಣ ನಮ್ಮ ಹತ್ರ ಕೆಲವ್ರು ಮಾಡ್ತಾರಲ್ಲ ಹಿಂಗ್ ಮೊಳ, ಇನ್ನೂ ಎಕ್ಸ್ಟ್ರಾ ಕೊಡ್ತಾ ಇದ್ವಿ. ಹೌದಾ? ಎಕ್ಸ್ಟ್ರಾ ಕೊಡ್ತಾ ಇದ್ವಿ. ನಾವು ಕಮ್ಮಿ ಮಾಡ್ತಿದ್ವಿ. ಸಾಕಾಗ್ತಿತ್ತ ನಿಮಗೆ ಸಂಸಾರ ಸಾಕ್ಸಕ್ಕೆ? ಆವಾಗಿನ ಒಂದು ಇದಕ್ಕೆ 3 ಜನ ಮಕ್ಳನ್ನ ಸಾಕ್ಬೇಕಾಗಿತ್ತು ನಾನು. 3 ಜನ ಮಕ್ಳನ್ನ? ಹೌದು, 3 ಜನ ಮಕ್ಳನ್ನ ಸಾಕ್ಬೇಕಾಗಿತ್ತು. ಸ್ಕೂಲ್ ಕಳಿಸ್ಬೇಕಾಗಿತ್ತು ಅವರನ್ನ. ಪರವಾಗಿರ್ಲಿಲ್ಲ, ಸ್ವಲ್ಪ ಕಷ್ಟ ಆಗ್ತಿತ್ತು, ಆದರೂ ಕಷ್ಟಪಟ್ಟು ನಾನು ಬೆಳಗ್ಗೆ ಸಂಜೆ ಎಲ್ಲ ಮಾಡಿಕೊಂಡು 3 ಜನಕ್ಕೂ ಅವ್ರ ಸ್ಕೂಲಿಗೆ ಮತ್ತು ಅವ್ರಿಗೆ ಹೊಟ್ಟೆ ಊಟಕ್ಕೆ ಯಾವುದೇ ತೊಂದರೆ ಇಲ್ದಿರ ನಾನು ಮಾಡ್ತಾ ಇದ್ದೆ. ಧನಿಯಾ ಕಾಳು ಹುರಿತಾ ನಮ್ಮ ಗೀತಕ್ಕ ಅವ್ರ ಲೈಫಲ್ಲಿ ಏನೇನು ಹುರಿದಿದೆ ಅಂತ ನೋಡ್ತಾ ಇದ್ದೀವಿ. ನೆಕ್ಸ್ಟ್ 100 ಗ್ರಾಮ್ಸ್ ಕಡಲೆಕಾಳು. ಅದು ನಾವು ಫುಟ್ಪಾತ್ ಮೇಲೆ ಕೂತು ನನಗೆ ಅದು ಕಲ್ ಮೇಲೆ ಕೂತ್ಕೊತಾ ಇದ್ದೆ. ಅದೇನಾಯಿತು, ಬ್ಯಾಕ್ ಬೌನಲ್ಲಿ ಜೆಲ್ಲು ಡೆಲ್ ಆಗ್ತಾ ಬಂತು. ಜೆಲ್ಲಿ ಫುಲ್ಲು ಡ್ರೈ ಆಗೋಯ್ತು, ತುಂಬ ಬ್ಯಾಕ್ ಪೇನ್ ಆಯಿತು. ಸರಿ ಅಂದ್ಬಿಟ್ಟು ನಾವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದ್ರು ನನಗೆ, ಕಲ್ ಮೇಲೆ ನೀವು ಕೂತ್ಕೋತಿರಲ್ಲ ಅದರಿಂದ ನಿಮಗೆ ಜೆಲ್ಲು ಡ್ರೈ ಆಗಿದೆ, ನೀವು ಕೂರೋ ಆಗಿಲ್ಲ, ವೆಯ್ಟ್ ಎತ್ತೋ ಆಗಿಲ್ಲ ಅಂತೆಲ್ಲ ಹೇಳ್ಬಿಟ್ಟು. ಕಾಳು ಆಗಿದೆ, ಬೌಲ್ಗೆ ಹಾಕೊಂಡ್ಬಿಡೋಣ. ನಾವು ನೆಕ್ಸ್ಟು 100 ಗ್ರಾಮ್ ಅಕ್ಕಿ ರೈಸ್. ಆಮೇಲೆ ಹೌಸ್ ಕೀಪಿಂಗ್ ಸೇರ್ಕೊಂಡೆ. ಅದು 1 ವರ್ಷ ಮಾಡಿದೆ. ನನಗೆ ನಂದೇ ಒಂದು ಸ್ವಂತ ಬಿಸ್ನೆಸ್ ಮಾಡಿ ಇನ್ನೊಬ್ಬರ ಮುಂದೆ ಕೈ ಹೊಡೋದು ನನಗೆ ತುಂಬ ಕಷ್ಟ ಆಗ್ತಾ ಇತ್ತು. ಏನು ಬೇಡ ಅಂತ ಮತ್ತೆ ನಾನು ಹೂವು ವ್ಯಾಪಾರಕ್ಕೇ ಬಂದೆ. ಅಷ್ಟೊತ್ತಿಗೆ ನನ್ನ ಮಗಳು ಓದಿ ಮುಗಿಸಿ ಕೆಲ್ಸಕ್ಕೆ ಸೇರಿಕೊಂಡ್ಳು. ಈ 3 ಜನನೂ ಒಂದು ಎಲ್ಲ ಎಜುಕೇಷನ್ ಮುಗಿಸಿ ಕೆಲ್ಸಕ್ಕೆ ಸೇರಿಕೊಂಡ್ರು. ಅಮ್ಮ ನಾವು ನೋಡ್ಕೋತೀವಿ, ನೀನು ಆರಾಮಾಗಿ ಮನೆಯಲ್ಲಿರು. ಆದರೂ ನನ್ನ ಮಕ್ಕಳು ನನಗೆ ಬೇಡ, ನೀನು ಕೆಲ್ಸಕ್ಕೆ ಹೋದರೆ ನಾವೆಲ್ಲ ಮನೆಯಲ್ಲಿರ್ತೀವಿ, ನೀನು ಕೆಲ್ಸಕ್ಕೆ ಹೋಗು ಅಂತ ಹೇಳೋರು. ಸರಿ ಆಯ್ತಪ್ಪ, ನಿಮಗೆ ಖುಷಿ ಅಲ್ವಾ ನಾನು ಮನೇಲಿರೋದು ಅಂದ್ಬಿಟ್ಟು ನಾನು ಮನೆಯಲ್ಲೇ ಸೇರಿಕೊಂಡೆ. ಇದು ಆಯಿತು. ನೆಕ್ಸ್ಟ್ ನಾವು 100 ಗ್ರಾಮ್ ಮೆಣಸಿನ್ಕಾಯಿ. 4 ವರ್ಷ ಮನೆಯಲ್ಲೇ ಇದ್ದೆ. ನನಗೂ ತುಂಬ ಬೋರ್ ಆಗ್ತಾಯಿತ್ತು. ಮಕ್ಕಳೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಒಬ್ಬಳೇ ಮನೆಯಲ್ಲಿರಬೇಕು. ಸರಿ, ನಾನು ಏನಾದರೂ ಮಾಡಬೇಕು ಅಂದ್ಬಿಟ್ಟು ನನ್ನ ಮಗಳಿಗೆ ಹೇಳಿದೆ, ಈ ಥರ ಮನೆಯಲ್ಲಿ ಸುಮ್ಮನೆ ಕೂತಿರೋ ಬದಲು ನಾವು ಏನಾದರೂ ಮಾಡ್ಬೋದಲ್ವಾ ಅಂತ. ಏನು ಮಾಡ್ತೀಯಮ್ಮ, ನಿಂಗೆ ಏನು ಮಾಡಬೇಕು ಅನ್ಸುತ್ತೆ? ಈ ಥರ ಮಸಾಲ ಪುಡಿಗಳನ್ನೆಲ್ಲ ಮಾಡೋಣವಾ? ಚಟ್ನಿ ಪುಡಿ, ಪಪ್ಪು ಪುಡಿ, ಕರಿಬೇವು ಚಟ್ನಿ ಪುಡಿ, ಮತ್ತು ಮಟನ್ ಮಸಾಲ, ಸಾಂಬಾರು ಪೌಡರು ಮಾಡೋಣ ರೆಡಿ ಅಂದ್ಬಿಟ್ಟು ನನ್ನ ಮಗಳು ಎಲ್ಲ ರೆಡಿ ಮಾಡಿದ್ಲು. ನಾನು ಮಾಡೋದಕ್ಕೆ ರೆಡಿ ಆದೆ. ನಮ್ಮ ಬಿಸ್ನೆಸ್ಸು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇದ್ವಿ. ಗೀತಕ್ಕ, ಯೂಶಲಿ ಒಬ್ಬ ಗಂಡಸು ಸೆಕ್ಯೂರಿಟಿ ಗಾರ್ಡ ಕೆಲಸ ಮಾಡೋದಕ್ಕೂ, ಆ ಯೂನಿಫಾರ್ಮ್ ಹಾಕೊಂಡು ಒಂದು ಹೆಣ್ಣು ಸೆಕ್ಯೂರಿಟಿ ಕೆಲಸ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಇದೆ? ತುಂಬಾ ಕಷ್ಟ ಇದೆ. ನಾವು ನೈಟ್ ಶಿಫ್ಟು ಮಾಡಬೇಕಾಗಿತ್ತು, ನಿದ್ದೆ ಮಾಡೋ ಆಗಿರಲಿಲ್ಲ. ನೋಡ್ಕೋಬೇಕು, ಜವಾಬ್ದಾರಿ ಕೆಲಸ ಅಲ್ವಾ. ಅಲ್ಲೇನಾದರೂ ಒಂದು ಹೆಚ್ಚು ಕಮ್ಮಿ ಆದರೆ ಅದು ನಮ್ಮ ತಲೆಗೆ ಬರುತ್ತೆ. ತುಂಬಾ ಕಷ್ಟ ಇದೆ ಹೆಣ್ಮಕ್ಳು ಮಾಡೋದಕ್ಕೂ ಗಂಡು ಮಕ್ಕಳು ಮಾಡೋದಕ್ಕೂ. ಮತ್ತು 100 ಗ್ರಾಮ್ ಬ್ಯಾಡಗೆ ಮೆಣಸಿನ್ಕಾಯಿ. ಇದನ್ನು ಬೌಲ್ಗೆ ಹಾಕೊಂಡ್ಬಿಡೋಣ. ಮತ್ತು ನಾವು ಇವಾಗ 100 ಗ್ರಾಮ್ ಗುಂಡು ಮೆಣಸಿನ್ಕಾಯಿ. ಇವಾಗ ಮೇನ್ ಐಟಮ್ಸೇ ನಮಗೆ ಗರಂ ಮಸಾಲ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡೋಣ. ಸ್ಟಾರ್ ಹೂವು ಒಂದು 50 ಗ್ರಾಮು, ಮತ್ತು ಏಲಕ್ಕಿ ಒಂದು 50 ಗ್ರಾಮ್. ಕಲ್ಲು ಮೇಡಮ್, ಅದು ಗೊತ್ತಿಲ್ಲ ಯಾವ ಕಲ್ಲು ಅಂತ. ಕಲ್ಲು ಸ್ವಲ್ಪ, ಮಗ್ಗು ಸ್ವಲ್ಪ, ಚಕ್ಕೆ. ಇದು ಗೊತ್ತು, ಚಕ್ಕೆ ನಮ್ಮ ಮನೇಲೂ ಇದೆ. ಹೌದಾ? ಪಲಾವ್ ಎಲೆ. ನಿಮ್ಮ ಮಸಾಲೆಗೆ ಏನಂತ ಹೆಸರು ಕೊಟ್ಟಿದ್ದೀರಾ? ಗೀತಾ ಮನೆ ರುಚಿ. ಸರಿ, ರೆಡಿ ಆಗಿದೆ. ಬೌಲ್ಗೆ ಹಾಕೊಂಡ್ಬಿಡೋಣ. ಅನ್ನಿಸ್ತಾ ಇದೆಯಾ? ಘಮ ಅನ್ನಿಸ್ತಾ ಇದೆಯಾ? ಗಸಗಸೆ 50 ಗ್ರಾಮ್. ಗಸಗಸೆ
ಮಗಳು ಹಿಂಗೆ ಉರಿತೀರ ಅಕ್ಕ ಬಾಣ್ಲಿ? ಬಾಣ್ಲಿಲೆಲ್ಲ ಉರಿಯಕ್ಕಾಗಲ್ಲ, ಆ ತರ ಹುರಿದ್ರೆ ಆಮೇಲೆ ನನ್ನನ್ನು ಹಾಕೊಂಡು ಹುರಿದು ಬಿಡ್ತಾಳೆ ಯಾರು? ನನ್ನ ಮಗಳು. ನಿಮ್ ಮಗ್ಳೇ ನಿಮ್ಮನ್ನ ಉರಿಯಲ್ಲ ಬಿಡಿ, ನೋಡಿದ್ರೆ ಪಾಪ ಅನ್ಸುತ್ತೆ. ಉರಿಯಲ್ಲ. ನೀವು ಸುಮ್ನೆ ವಿಡಿಯೋದಲ್ಲಿ ಹಿಂಗ್ ತಿವಿರಿ ಅಂದ್ರೆ ನಿಜ ತೂಲೆ ಬಿಟ್ಟಿರ್ತೀರಾ. ನನ್ ಕ್ಯಾಪ್ಷನ್ ಅಲ್ಲೆಲ್ಲ ಅಲ್ಲ, ಮೈ ಮಾಮ್ ರಿಯಲಿ ತಿವ್ಸಿಂಗ್ ಮೀ ಅಂತೆಲ್ಲ ಹಾಕಿರ್ತಾರ. ಹಂಗ್ ತಿವಿದ್ರೆ ತಾನೇ ಅಲ್ಲಿ ಚೆನ್ನಾಗಿ ಬರೋದು. ನಾವು ಸುಮ್ನೆ ಹಿಂಗ್ ಟಚ್ ಮಾಡೋದ್ರೆಲ್ಲ ಏನ್ ಚೆನ್ನಾಗಿ ಬರುತ್ತೆ. ಆರ್ಟಿಸ್ಟ್. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನು ಇವಾಗ ನಾವು ಬೌಲ್ಗೆ ಹಾಕೊಳ್ಳೋಣ. ಬಾಣ್ಲಿಗೆ ಹಾಕಿ ಕೂಸೆ 50 ಗ್ರಾಮ್ ಅರ್ಶಿನ ಕೊಂಬು. ಓಕೆ, ನಾನ್ ನಯನಂಗ್ ಮಾತ್ರ ಕೊಂಬು ಅರ್ಶಿನ ಕೊಂಬು ಇದೆ. ಗೀತಕ್ ಅವರು ವೆಜ್ಜಲ್ಲೂ ನಾನ್ ವೆಜ್ಜಲ್ಲಿ ಎರಡರಲ್ಲೂ ಫೇಮಸ್. ಕುಟಾಣಿಗೆ ಹಾಕೊಂಡ್ಬಿಡೋಣ. ಸೊ ಒಂದ್ ಸ್ವಲ್ಪ ಕುಟ್ಕೊಂಡು ಆಮೇಲೆ ಮಿಕ್ಸಿಗೆ ಹಾಕೋಬೋದಾ? ಹಾಕೋಬೋದು. ನಾವು ಇದನ್ನ ಸ್ವಲ್ಪ ಕ್ವಾಂಟಿಟಿ ತಗೊಂಡಿರೋದ್ರಿಂದ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಗೀತಕ್ಕ ನೀವು ಹೇಳಿದಂಗೆ ನೈಸ್ ರೋಡ್ತಾರೆ ಇರ್ಬೇಕಾ? ಓಕೆ, ಇವತ್ತು ನಮ್ಮ ಮಟನ್ ಮಸಾಲಾ ಪೌಡರ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಬೋರೋಸಿಲ್ ಮಿಕ್ಸಿ. ಆಹಾ, ನೈನಾ ಅವರೇ, ಮಟನ್ ಮಸಾಲಾ ಪೌಡರ್ ರೆಡಿ ಆಗಿದೆ. ಸೂಪರ್. ಸೊ ಇದನ್ನ ನಾವು ಎಲ್ಲ ನಾನ್ ವೆಜ್ ಅಡುಗೆಗೂ ಬಳಸ್ಕೋಬಹುದು. ನಾನು ಟೇಸ್ಟ್ ಮಾಡ್ತೀನಿ ಸುಮ್ಮನೆ ಹೇಗಿದೆ ಅಂತ. ಮಸಾಲಾನೇ ಇಷ್ಟು ಫ್ಲೇವರ್ಫುಲ್ ಆಗಿದೆಯಲ್ಲ, ಇನ್ನು ಮಟನ್ ಜೊತೆಗೆ ಮಿಕ್ಸ್ ಆದರೆ ಇನ್ನೆಷ್ಟು ಫ್ಲೇವರ್ಫುಲ್ ಆಗಿರ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಗೊತ್ತಾಗ್ತಿದೆ ನಿಮ್ಮ ಕೈ ರುಚಿ, ನಿಮ್ಮ ಕೈ ಗುಣ ಹೇಗಿದೆ. ನೋಡಿದ್ರಲ್ಲ ಇವತ್ತಿನ ನಮ್ಮ ಮಟನ್ ಮಸಾಲಾ ಪೌಡರ್